ಮಂಗಳವಾರ ಕಡೂರು ತಾಲೂಕಿನ ಗುಣಸಾಗರದಲ್ಲಿ 3 ತಲೆಮಾರಿನಿಂದ ನೆಲೆಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ನೂತನ ದೇವಾಲಯದ 5ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕೆಂಡೋತ್ಸವ ಕಾರ್ಯಕ್ರಮವನ್ನು ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶ್ರೀಗಳಾದ ಶ್ರೀ ವೀರಸೋಮೇಶ್ವರ ಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಆ ದೇವಾಲಯದ ವೈಭವವನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಲ್ತಾ ಇಲ್ಲ. ಬಹುಶಃ ಪ್ರತಿ ವರ್ಷ ದೇವಸ್ಥಾನ ಉದ್ಘಾಟನೆ ಆದ ನಂತರದಲ್ಲಿ ಒಂದು ವಾರ್ಷಿಕೋತ್ಸವ ಸಮಾರಂಭ ಕುಂಬಾರ ಸಮಾಜ ಬಾಂಧವರು ಸಂಘಟಿತರಾಗಿ ನಡೆಸ್ತಾ ಬಂದಿರುವಂಥದ್ದು ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ. ಬಹುಶಃ ಸಮಾರಂಭದಲ್ಲಿ ಮಾತನಾಡುವವರು ಬಹಳ ಜನ ಇಲ್ಲ. ಸಮಾರಂಭ ಬಹಳ ಬೇಗನೆ ಮುಗಿಬೋದು ಅಂತ ನಮ್ಮ ಲೆಕ್ಕಾಚಾರ ಇತ್ತು. ಆದರೆ ಈ ಸಮಾರಂಭ ಬಹಳ ಸವಿಸ್ತಾರವಾಗಿ ವೈವಿಧ್ಯಮಯವಾಗಿ ನಿಮ್ಮೆಲ್ಲರ ಮನಸ್ಸನ್ನು ಈ ಸಮಾರಂಭ ಸೂರೆಗೊಂಡಿದ್ದನ್ನು ನೋಡಿ ಹರುಷಿತರಾಗಿದ್ದೀರಿ. ಕಾರ್ಯಕ್ರಮದಲ್ಲಿ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, 3 ತಲೆಮಾರಿನಿಂದ ಒಂದು ದೇವಸ್ಥಾನ ನಡೆಸಿಕೊಂಡು ಬರುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಶ್ರದ್ಧೆಯ ಜೊತೆ ದೈವಿ ಸಂಕಲ್ಪವು ಮುಖ್ಯ ಎಂದರು. ಯಾವುದೇ ಒಂದು ಸಂಸ್ಕೃತಿ ಆಗಿರ್ಲಿ, ಯಾವುದೇ ಒಂದು ದೇಶ ಆಗಿರ್ಲಿ, ಯಾವುದೇ ಒಂದು ಪರಂಪರೆ ಏನು ನಾವು ಉಪನ್ಯಾಸದಲ್ಲಿ ಕೇಳ್ತಾ ಇದ್ವಿ, ಆ ಸಂಸ್ಕೃತಿ ಉಳಿಬೇಕಂದ್ರೆ 3 ತತ್ವಗಳು ಬೇಕು ಅಂತ ಹಿರಿಯರಾಗಿರ್ಲಿ ಅಥವಾ ಗುರು ಆಶ್ರಯದಲ್ಲಿರುವ ನಾವೆಲ್ಲರೂ ಕಲ್ತಿದ್ದೀವಿ. ಮೊದಲನೇದು ವ್ಯಕ್ತಿತ್ವ, 2ನೇದು ಮನುಷ್ಯತ್ವ. ಈ 2ರ ಅಡಿಪಾಯದ ಮೇಲೆ ನಿಂತಿರುವಂಥದ್ದೇ ನಮ್ಮ ಭಾರತೀಯತ್ವ. ಹಾಗಾಗಿ ವ್ಯಕ್ತಿತ್ವದ ಒಂದು ಸೃಷ್ಟಿಗೆ, ನಾವು ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡೋದಕ್ಕೆ ಗುರು ಆಶ್ರಯವನ್ನ ಪಡಿಬೇಕು. ಆ ವ್ಯಕ್ತಿತ್ವದಿಂದ, ಆ ಗುರು ಆಶ್ರಯದಿಂದ ಒಂದು ಸಮಾಜದಲ್ಲಿ ಒಂದು ಮನುಷ್ಯತ್ವ ಉಳಿಯುತ್ತೆ. ಆ ಮನುಷ್ಯತ್ವದಿಂದ ಏನ್ ನಾವು ತಿಳಿದ್ವಲ್ಲ, ನಮ್ಮ ಹಿರಿಯರು ಎಷ್ಟೋ ಸಾವಿರ ವರ್ಷಾರು ಹಿಂದೆ ಇದ್ದಂತಹ ನಮ್ಮ ಸಂಸ್ಕೃತಿ, ಈ ಭಾರತೀಯತ್ವ ಉಳಿಯುತ್ತೆ. ಆ 3 ತತ್ವಗಳನ್ನ ಉಳಿಸ್ಕೊಳಕ್ಕೆ ನಮ್ಮೆಲ್ಲರಿಗೂ ನಮ್ಮ ಈ ಭಾರತೀಯ ಸನಾತನ ಧರ್ಮ ಕೊಟ್ಟಿರುವಂತಹ ಒಂದು ಸಂಸ್ಕೃತಿಲಿ ನಮ್ಮ ಗುರುಗಳು, ಗುರುವೃಂದರು ಎಲ್ಲರೂ ನಮ್ಮನ್ನ ಮಾರ್ಗದರ್ಶನ ಮಾಡ್ತಿದ್ದಾರೆ. ಒಂದು ಹಳ್ಳಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಇಷ್ಟು ಜನ ಸಂಘಟಿತರಾಗಿ ಮಾಡಿದಿರಾ ಅಂದ್ರೆ ಇಲ್ಲಿ ಮೊದಲನಿಗೆ ಬರೋದಂತ ವಿಷಯ ಅಂದ್ರೆ ಒಗ್ಗಟ್ಟು. ಅದೇ ಅಣ್ಣವರು ಉಪನ್ಯಾಸ ಮಾಡಿದಂತ ಅಣ್ಣವರು ಕುಂಬರ ಗುಂಡಣ್ಣನ ಮನೆಯ ಅಂತ ಹಾಡು ಹೇಳ್ತಾ ಇದ್ರು. ಅವಾಗ ಜ್ಞಾಪಕ ಆಯ್ತು, ಕುಂಬರ ಗುಂಡಣ್ಣನ ಮನೆಯ ಮಡಿಕೆ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ತೈತೋಮ್ 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 ಅಂತ ಕುಣಿತಾರೆ ಅಂತ. ಅದು ಯಾಕೆ ಅಂದ್ರೆ ಈ ತರ ಒಂದು ಗುರು ಆಶ್ರಯದಲ್ಲಿ ನಾವೆಲ್ಲರೂ